ಈ ವೀಕೆಂಡು ಸಕಲೇಶ್ಪುರಕ್ಕೆ ಹೋಗಬೇಕಾ ಅಥವಾ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಂದ್ರೆ ಖಂಡಿತ ಡೌಟಲ್ಲಿ ಇದ್ದೇ ಇರ್ತೀವಿ. ಈ ವೀಕೆಂಡ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು, ಎರಡರಲ್ಲಿ ಯಾವ ಲೊಕೇಶನ್ ಚೂಸ್ ಮಾಡ್ಬೋದು ಅಂತ. ಬಟ್ ನಾನು ನಿಮಗೆ ಕರ್ಕೊಂಡು ಹೋಗ್ತಿರೋಂಥ ಜಾಗ ಸಕಲೇಶ್ಪುರ ಮತ್ತು ಚಿಕ್ಕಮಂಗ್ಳೂರು ಎರಡು ಮಧ್ಯದಲ್ಲಿ ಬರುತ್ತೆ ಅಂತ ಬ್ಯೂಟಿಫುಲ್ ಆಗಿರೋಂಥ ಜಾಗಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೊಯ್ಸಳರ ರಾಜಧಾನಿ ಹಳೇಬೀಡು, ಬೇಲೂರು ಪಕ್ಕದಲ್ಲಿರೋಂಥ ಹಳೇಬೀಡು. ಆ ಜಾಗಕ್ಕೆ ಮತ್ತೊಂದು ಹೆಸರೇ ದ್ವಾರಸಮುದ್ರ. ಈಗ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಈ ಎರಡು ಪಕ್ಕದಲ್ಲಿರುವಂಥ ಒಂದು ದ್ವಾರಸಮುದ್ರ ರೆಸಾರ್ಟ್ಗೆ. ಈ ರೆಸಾರ್ಟ್ ಸ್ಪೆಷಾಲಿಟಿ ಏನಂತ ಅಂದರೆ ತೊಟ್ಟಿ ಮನೆ ಸ್ಟೈಲಲ್ಲಿ ಬರುತ್ತೆ. ಹಲವಾರು ರೀತಿ ವಿಲ್ಲಾ ಇದೆ, ಎಲ್ಲ ತೊಟ್ಟಿ ಮನೆ ಸ್ಟೈಲಲ್ಲಿ ಬರೋಂಥ ವಿಲ್ಲಾ. ಹಾಗೆಯೇ ಹೆರಿಟೇಜ್ ರೂಮ್ ಸಹ ಇದೆ. ಈ ವಿಡಿಯೋದಲ್ಲಿ ಈ ರೆಸಾರ್ಟ್ ಹೇಗಿದೆ, ಫುಡ್ ಯಾವ ಥರ ಇರುತ್ತೆ ಮತ್ತು ಆ್ಯಕ್ಟಿವಿಟೀಸ್ ಏನೇನಿದೆ ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿಂದ ಆಲ್ಮೋಸ್ಟ್ 4 hours ಡ್ರೈವ್ ಆಗುತ್ತೆ ಈ ರೆಸಾರ್ಟಿಗೆ. ಇನ್ನೇನು ನಾವು ಒಂದು 15 minutesಲ್ಲಿ ರೀಚ್ ಆಗ್ತಾ ಇದ್ದೀವಿ ಈ ರೆಸಾರ್ಟಿಗೆ. ನೋಡೋಣ ಅಲ್ಲಿ ಹೇಗಿದೆ ಫುಡ್ ಎಲ್ಲ, ಅಮ್ಯುನಿಟೀಸ್ ಹೇಗಿದೆ. ತೊಟ್ಟಿ ಮನೆ ಸ್ಟೈಲ್ ವಿಲ್ಲಾ ಅಂತ ಗೊತ್ತಿರೋದು. ಸೊ ಅದು ಹೇಗಿರುತ್ತೆ, ಅಮ್ಯುನಿಟೀಸ್ ಒಳಗಡೆ ಎಲ್ಲ ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ, ಆ್ಯಂಡ್ ಫುಡ್ ಹೇಗಿದೆ, ಆ್ಯಕ್ಟಿವಿಟೀಸ್ ಹೇಗಿದೆ, ಆ್ಯಂಡ್ ಸೈಟ್ ಸೀಯಿಂಗ್ ಎಲ್ಲ ಹೇಗಿದೆ, ಎಲ್ಲೆಲ್ಲಿ ನೋಡಬಹುದು ಅಂತೆಲ್ಲ ನೋಡೋಣ. ಆ್ಯಂಡ್ ಮೇಯ್ನು ವೆದರ್ ಹೇಗಿದೆ ಅಂತಲೂ ನೋಡೋಣ. ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಎಲ್ಲ. ಇವಾಗ ತಾನೇ ರೀಚ್ ಆಗಿದ್ದೀವಿ. ಸೊ ಸ್ಲೋ ಪೇಸಲ್ಲಿ ಬಂದ್ವಿ. ಆ ಕಡೆ ಎಲ್ಲ ನೋಡಿಕೊಂಡು ಡ್ರೋನೆಲ್ಲ ಫ್ಲೈ ಮಾಡಿಕೊಂಡು ಬೆಂಗಳೂರಿಂದ ಕರೆಕ್ಟಾಗಿ ಸೆಂಟ್ರಲ್ ಬ್ಯಾಂಗ್ಳೂರಿಂದ ಇಲ್ಲಿ ಬರೋಕ್ಕೆ 220 kilometers ಆಗುತ್ತೆ. 3-3.25 ಗಂಟೆಯಿಂದ 4 hour ಡ್ರೈವು. ಸೊ ನೀವೇನಾದ್ರು ಬ್ರೇಕ್ಫಾಸ್ಟ್ ಡ್ರೈವ್ ತೊಗೊಂಡ್ರೆ, ಬ್ರೇಕ್ಫಾಸ್ಟ್ಗೆ ಏನಂತ ಬ್ರೇಕ್ ತೊಗೊಂಡ್ರೆ ನಿಮ್ಗೊಂದು 1/4 ಗಂಟೆ ಇಲ್ಲ 20 minutes ಆಗ್ಬೋದು. ಸೊ 4 hours ಆರಾಮಾಗಿ ಸೆಂಟ್ರಲ್ ಬ್ಯಾಂಗ್ಳೂರು ರೀಚ್ ಆಗ್ಬೋದು. ನೀವೇನಾದ್ರು ಈ ಸೌತಲ್ಲಿ ಏನಾದ್ರು ಇದ್ದರೆ, ಬೆಂಗಳೂರು ಸೌತಲ್ಲಿ ಇನ್ನೂ ಈಸಿಯಾಗಿ ಬರ್ಬೋದು. ಚೆನ್ನಾಗಿದೆ. ಫುಲ್ ಕ್ಲೌಡಿ ಇತ್ತು, ಇವಾಗ ಸ್ವಲ್ಪ ಬಿಸ್ತಾಯಿತು. ಈಗ ನಾವು ಆ್ಯಕ್ಚುಲಿ ಬಂದಿರೋದು ಮಿಡ್ ಆಫ್ ಮೇನಲ್ಲಿ. ಬಂದು ನೋಡೋಣ, ಅಕಸ್ಮಾತ್ ಏನಾದ್ರು ಫಾಗ್ ಬೆಡ್ ಆ ಥರದ್ದು ಏನಾದ್ರು ಆಗ್ಬೋದು ಬೆಳಗ್ಗೆ ಅಲ್ಲಿ ಮಾರ್ನಿಂಗು. ಇವತ್ತು ವೆದರ್ ಫೋರ್ಕಾಸ್ಟ್ ಪ್ರಕಾರ ಲೈಕ್ಲಿ ಟು ರೈನ್ ಅಂತ ಇದೆ. ಸೊ ಇವತ್ತು ಮಧ್ಯಾಹ್ನ 3ರಿಂದ ಇಲ್ಲ 4ರಿಂದ ಇಟ್ಬಿಟ್ಟು ರಾತ್ರಿ 1 ಗಂಟೆವರೆಗೂ ಮಳೆ ಆಗುತ್ತೆ ಅಂತ. ಮಳೆ ಆದರೆ ಇನ್ನೂ ಎನ್ವೈರನ್ಮೆಂಟ್ ಇನ್ನೂ ಕ್ರೇಜಿಯಾಗಿರುತ್ತೆ. ಬನ್ನಿ ನೋಡೋಣ, ಫುಡ್ನ ಟೇಸ್ಟ್ ಮಾಡೋಣ ಇವಾಗ. ಆಮೇಲೆ ರೂಮ್ ನೋಡೋಣ ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಈ ರೆಸಾರ್ಟ್ ಒಳಗಡೆ 2 ಥರದ ಅಕೊಮಡೇಷನ್ ಸಿಗುತ್ತೆ ನಮಗೆ ಇಲ್ಲಿ ಬಂದಾಗ. ಒಂದು ಹೆರಿಟೇಜ್ ಕಾಟೇಜಸ್ ಸಿಗುತ್ತೆ, ಕಂಪ್ಲೀಟ್ಲಿ ನಮಗೆ ಹಳೆ ಕಾಲದ್ದು ಹೆಂಚು ಏನಿರುತ್ತೆ ತೊಟ್ಟಿ ಮನೆ ಸ್ಟೈಲಲ್ಲಿ ಆ ಥರ ಇದೆ. ಇನ್ನೊಂದು ವಿಲ್ಲಾ ಥರ ಇದೆ, ಅದು ಕೂಡ ತೊಟ್ಟಿ ಮನೆ ಸ್ಟೈಲಲ್ಲಿದೆ, ಬಟ್ ಸಮ್ ಕಾಂಟೆಂಪ್ರರಿ ಸ್ಟೈಲ್ ಬರುತ್ತೆ ಆ ವಿಲ್ಲಾ. ಸೊ ಅದು ಕೂಡ ನಿಮಗೆ ಇದು ವಿಡಿಯೋದಲ್ಲಿ ತೋರಿಸ್ತೀವಿ. ಇದು ಟೋಟಲ್ ಆಗಿ 14 acres ಕಾಫಿ ಪ್ಲಾಂಟೇಶನ್ ಇರುವಂಥದ್ದು. ಫುಲ್ ಲಶ್ ಗ್ರೀನ್ ಕಾಣಿಸುತ್ತೆ. ಇಲ್ಲಿ ಟೀಕು ಮತ್ತು ಕಾಫಿ ಪ್ಲಾಂಟೇಶನ್ನು, ಸಿಲ್ವರ್ ಪ್ಲಾಂಟ್ಸು ಎಲ್ಲ ಕಾಣಿಸುತ್ತೆ. ನಮಗೆ ಏನು ಇನ್ಸೈಡ್ ಇದು ಮಲೆನಾಡಿಗೆ ಹೋದರೆ ಏನು ಫೀಲ್ ಕೊಡುತ್ತೆ, ಸೇಮ್ ನಮ್ಗೆ ಇಲ್ಲೂ ಅದೇ ಕೊಡ್ತಾ ಇದೆ. ಏಕೆಂದರೆ ನಮಗೆ ಇಲ್ಲಿಂದನೇ ಶುರು ಆಗ್ತಾ ಹೋಗುತ್ತೆ ಮಲೆನಾಡು. ಆಮೇಲೆ ಇದು ಪ್ರಾಪರ್ಟಿ ಒಳಗಡೆನೆ ಅಲ್ಲೊಂದು ವಾಟರ್ ಸ್ಟ್ರೀಮ್ ಇದೆ. ಸೊ ನೋಡೋಣ ಮುಂದೆ ಹೋಗ್ಬಿಟ್ಟು ಎಷ್ಟು ನೀರು ಹರಿತಿದೆ ಏನು ಅಂತೆಲ್ಲ ತೋರಿಸ್ತೀವಿ. ಈ ದ್ವಾರಸಮುದ್ರದಲ್ಲಿ 2 ಥರ ಅಕಾಮಿಡೇಷನ್ ಇದೆ. ಒಂದು ಹೆರಿಟೇಜ್ ವಿಲ್ಲಾ ಮತ್ತು ಹೆರಿಟೇಜ್ ರೂಮು. ಇವಾಗ ನಾನು ನಿಮಗೆ ಹೆರಿಟೇಜ್ ರೂಮ್ ತೋರಿಸ್ತೀನಿ. ಒಂದು 10 to 12 ರೂಮ್ಸ್ ಇರ್ಬೋದು ಹೆರಿಟೇಜ್ ರೂಮ್ಸು. ಬೇಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಒಂದು ರೂಮ್ನ ತೋರಿಸ್ತೀವಿ ಅಂತ. ಇನ್ನೂ ಯಾರೂ ಚೆಕ್ಕಿನ್ ಆಗಿಲ್ಲ. ಸೊ ಆ ರೂಮ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈಗ ನಾವು ಈ ತೊಟ್ಟಿ ಮನೆ ಒಳಗಡೆ ಬಂದಿದ್ದೀವಿ. ಈ ತೊಟ್ಟಿ ಮನೆ ಒಳಗಡೆ ಹಲವಾರು ಹೆರಿಟೇಜ್ ರೂಮ್ಸ್ ಇದೆ. ನಿಮಗೆ ಒಂದು ಕ್ವಿಕ್ಕಾಗಿ ಒಂದು ರೂಮ್ ತೋರಿಸ್ತೀನಿ. ಮತ್ತು ಇದು ಒಳಗಡೆ ಆ್ಯಕ್ಟಿವಿಟಿ ಸೆಕ್ಷನ್ ಇದೆ. ಕೇರಮ್ಮು, ಚೆಸ್ಸು, ಈ ಥರದ್ದು, ಫುಟ್ಬಾಲು, ಆಮೇಲೆ ಟೇಬಲ್ ಟೆನ್ನಿಸ್ ಇದೆ. ಸಂಜೆ ಹೊತ್ತು ಸ್ಟಾರ್ ಗೇಸಿಂಗ್ ಆ್ಯಕ್ಟಿವಿಟಿ ಸಹ ಇರುತ್ತೆ. ಸೊ ಕಂಪ್ಲೀಟಾಗಿ ನೋಡೋಣ. ಇವಾಗ ಒಂದು ಕ್ವಿಕ್ಕಾಗಿ ಹೆರಿಟೇಜ್ ರೂಮ್ನ ನೋಡೋಣ. ಹೆರಿಟೇಜ್ ರೂಮು ನಾವು ತೋರಿಸ್ತಿರೋಂಥದ್ದು ಹಿಂಗಡೆನೇ ಬರುತ್ತೆ. ಇಲ್ಲಿ ಕಂಪ್ಲೀಟ್ಲಿ ಆರ್ಟಿಫ್ಯಾಕ್ಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಆಗಿನ ಕಾಲದ ಚೇರು, ಆಗಿನ ಕಾಲದ ಟೇಬಲ್ಸು, ಆಗಿನ ಕಾಲದ ಮೇಜ್ಗಳು ಏನೇನಿತ್ತು ಅದನ್ನೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ತುಂಬ ಇಂಟ್ಯಾಕ್ಟ್ ಆಗಿದೆ, ತುಂಬ ಫಂಕ್ಷನಲ್ ಇದೆ. ಸುಮ್ಮನೆ ಏನೋ
ಕೂತ್ರೆ ಫ್ಯಾನ್ಸಿಗೆ ಅಂತಲ್ಲ, ಇಟ್ ಈಸ್ ಎ ವರ್ಕಿಂಗ್ ಎಕ್ವಿಪ್ಮೆಂಟ್ಸ್ ಇರೋದು. ಬನ್ನಿ ಈಗ ಕ್ವಿಕ್ಕಾಗಿ ಆ ರೂಮ್ ತೋರಿಸ್ತೀನಿ. ಈ ಹೆರಿಟೇಜ್ ರೂಮ್ ಸ್ಪೆಷಾಲಿಟಿ ಏನಂದರೆ, ಈ ಕಡೆ ಒಂದು ಹೆರಿಟೇಜ್ ರೂಮ್ ಇದೆ, ಈ ಕಡೆ ಒಂದು ಹೆರಿಟೇಜ್ ರೂಮ್ ಇದೆ, ಪಕ್ಕದಲ್ಲಿ ಕೂರಕ್ಕೆ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಕಂಪ್ಲೀಟ್ಲಿ ಇದನ್ನ ಏನು ಕವರ್ ಮಾಡಿದ್ದಾರೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಾಗಿದ್ದರೂ ಬಂದರೂ ಏನು ವರಿ ಇಲ್ಲ. ಸೊ ಕಂಪ್ಲೀಟ್ಲಿ ಇದು ಓಪನ್ ಟು ಫಾರ್ಮ್ ಕಡೆ ಇದೆ. ಈ ಕಡೆನೂ ಅಷ್ಟೇ, ಈ ಕಡೆ ಕಾಫಿ ಎಸ್ಟೇಟು, ಈ ಕಡೆ ತೆಂಗಿನ ಮರ, ಅಡಿಕೆ ಇಡಿಕೆ ಈ ಥರದ್ದೆಲ್ಲ ನೋಡ್ಬೋದು, ಸಿಲ್ವರ್ ಪ್ಲಾಂಟ್ಸ್ ಎಲ್ಲ. ಈಗ ಬನ್ನಿ ರೂಮ್ ತೋರಿಸ್ತೀನಿ. ಈಗ ನಾನಿರೋಂಥದ್ದು ಒಂದು ಕ್ಯೂಟಾಗಿರುವಂಥ ಹೆರಿಟೇಜ್ ರೂಮು. ಕಾಟ್ ಇದೆ, ಕಾಟು ಕಿಂಗ್ ಸೈಜ್ ಕಾಟ್ ಬರುತ್ತೆ. ಗಂಡ ಹೆಂಡತಿ ಒಂದು ಸಣ್ಣ ಮಗು ಆರಾಮಾಗಿ ಮಲ್ಕೋಬೋದು. ಇನ್ ಕೇಸ್ ನೀವೇನಾದ್ರು ಒಂದು 4 ಮೆಂಬರ್ಸ್ ಇಲ್ಲ 5 ಮೆಂಬರ್ಸ್ ಆ ಥರ ಏನಾರು ಇದ್ದರೆ ಅಡಿಷ್ನಲ್ ಬೆಡ್ ಸಹ ಇರುತ್ತೆ. ಸೊ ಇಲ್ಲೇ ನೀವು ಬೆಡ್ನ ಶೇರ್ ಮಾಡ್ಕೊಂಡಿರ್ಬೋದು. ಸೊ ಇದ್ರೊಳಗಡೆ ಕ್ವಿಕ್ಕಾಗಿ ಹೇಳಬೇಕು ಅಂದರೆ ಸುಂದರವಾಗಿರೋಂಥ ಮಿರರ್ ಇದೆ. ಮತ್ತು ಈ ಕಡೆ ಫುಲ್ ಸಾಲಿಡ್ ರಾಕ್ ಸಾಲಿಡ್ ಆಗಿರೋಂಥ ವಾರ್ಡ್ರೋಬ್ ಇದೆ. ಮತ್ತು ನೀವೇನಾದ್ರು ಲ್ಯಾಪ್ಟಾಪ್ ಏನೋ ಇಟ್ಕೋಬೇಕು ಅಂದರೆ ಒಂದು ಟೇಬಲ್ ಇದೆ, ಮತ್ತು ಲಗೇಜ್ ರ್ಯಾಕ್ ಇದೆ ಈ ಕಡೆ. ಆಮೇಲೆ ಭಾರಿ ಇಷ್ಟ ಆಯಿತು ಅಂದರೆ ಈ ಕಾಟ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ಫುಲ್ ಒಳ್ಳೆ ರಗ್ಗಡಾಗಿದೆ. ಆಮೇಲೆ ಮೋಸ್ಟ್ಲಿ ಇದು ಟೀಕಿಂದ ಮಾಡಿರೋದ ಅಂತ ನನಗೆ ಅನಿಸ್ತಾ ಇದೆ. ಸೊ ಕಿಟಕಿ ತೆಗೆದ್ರೆ ಓಪನ್ ಟು ಫಾರ್ಮ್ ಬರುತ್ತೆ, ಮತ್ತು ಇದರೊಳಗಡೆ ಅಟ್ಯಾಚ್ ಬಾತ್ರೂಮ್. ಈಗ ಡೈನಿಂಗ್ ಏರಿಯಾದಲ್ಲ ಇದ್ದೀವಿ. ಸೊ ನಾವು ಕಾಟೇಜಸ್, ಹೆರಿಟೇಜ್ ಕಾಟೇಜ್ ಅಥವಾ ವಿಲ್ಲಾದಲ್ಲಿ ಎಲ್ಲೇ ಸ್ಟೇ ಮಾಡಿದ್ರು ಡೈನಿಂಗ್ ಏರಿಯಾ ಇದೇ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಪಕ್ಕದಲ್ಲೇ ಕಾಫಿ ಪ್ಲಾಂಟೇಶನ್ ಇದೆ. ಸೊ ಇಲ್ಲೇ ಕುತ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಊಟ ಮಾಡೋದೇ ಸ್ಪೆಷಾಲಿಟಿ. ಆ್ಯಂಡ್ ಇಲ್ಲಿ ಬಫೆ ಬ್ರೇಕ್ಫಾಸ್ಟು, ಡಿನ್ನರು ಮತ್ತು ಲಂಚು ಎಲ್ಲ ಸರ್ವ್ ಮಾಡ್ತಾರೆ. ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ. ಆ್ಯಂಡ್ ಇಲ್ಲಿ ಸ್ಪೆಷಲ್ ಇನ್ನೊಂದು ಏನಂದರೆ ಮಲ್ನಾಡ್ ಫುಡ್ನ ಇಲ್ಲಿ ಸರ್ವ್ ಮಾಡ್ತಾರೆ ಆ ಸ್ಟೈಲಿಂದು. ಸೊ ನೋಡೋಣ ಫುಡ್ ಟೇಸ್ಟ್ ಎಲ್ಲ ಹೇಗಿದೆ ಅಂತ. ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಲಂಚ್ಗೆ. ಸೊ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀವಿ ಏನೇನು ಮಾಡಿದ್ದಾರೆ ಇವತ್ತು ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ತಿಳಿಸ್ತೀವಿ. ಸೊ ಫುಡ್ ಎಲ್ಲ ರೆಡಿ ಮಾಡಿದ್ದಾರೆ, ಜೋಡಿಸಿದ್ದಾರೆ. ಏನೇನಿದೆ ಅಂತ ಹಂಗೆ ಕ್ವಿಕ್ಕಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಒಂದು ಸಲಾಡ್ ಇದೆ, ಸೌತೆಕಾಯಿ ಮತ್ತು ಆನಿಯನ್ದು ಸಲಾಡ್ ಕೊಟ್ಟಿದ್ದಾರೆ. ಮತ್ತು ಕೋಸಂಬರಿ ಇದೆ, ಒಂದು ಕಾಳು ಪಲ್ಯ ಇದೆ, ಈ ಕಡೆ ಗೋಬಿ ಇದೆ, ಈ ಕಡೆ ಅಕ್ಕಿ ರೊಟ್ಟಿ ಇಲ್ಲಿ ಫೇಮಸ್ಸು ಮಲೆನಾಡಿಂದು. ಆ್ಯಂಡ್ ಅದಕ್ಕೆ ಗ್ರೇವಿ ಕೊಟ್ಟಿದ್ದಾರೆ. ಈ ಕಡೆ ಒಂದು ವೆಜಿಟೇಬಲ್ ಪಲಾವ್ ಇದೆ, ಈ ಕಡೆ ರಾಯ್ತಾ ಇದೆ, ಈ ಕಡೆ ಅನ್ನ ಇದೆ, ರಸಮು ಮತ್ತೊಂದು ಸ್ವೀಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಇಷ್ಟು ಐಟಮ್ಸಾಗಿ ಕೊಟ್ಟಿದ್ದಾರೆ. ಈ ಸೈಡಲ್ಲಿ ನಾನ್ ವೆಜ್ ಇದೆ. ಸೊ 2 ಐಟಮ್ ಏನೋ ನಾನ್ ವೆಜ್ ಮಾಡಿದ್ದಾರೆ. ಸೊ ಟೇಸ್ಟ್ ಎಲ್ಲ ನೋಡೋಣ ಹೇಗಿದೆ ಅಂತ. ಫುಡ್ಡು ಈಗ ಟೇಸ್ಟ್ ಮಾಡ್ತಾಯಿದ್ವಿ. ನನಗೆ ಇದು ನೋಡಿದ್ರೆ ಹೇಗೆ ಅನ್ನಿಸ್ತು ಅಂದರೆ ಒಂಥರ ಬ್ಯಾಲೆನ್ಸ್ಡ್ ಫುಡ್ ತಿಂತೀವಲ್ಲ ಆ ಥರ. ಯಾಕಂದರೆ ಕೋಸಂಬರಿ ಇದೆ, ಕಾಳು ಪಲ್ಯ ಇದೆ, ಮತ್ತು ಇಲ್ಲಿ ಅಕ್ಕಿ ರೊಟ್ಟಿ ಮತ್ತು ಒಂದು ರೈಸು, ಮತ್ತು ಫುಲ್ಲಿ ವೆಜಿಟೇಬಲ್ ಗ್ರೇವಿ ಕೊಟ್ಟಿದ್ದಾರೆ. ಅದು ನನಗೆ ಇಷ್ಟ ಆಯಿತು. ಫುಲ್ ವೆಜಿಟೇಬಲ್ಸ್ ಹಾಕೊಂಬಂದಿದ್ದೀನಿ ನಾನು. ಮತ್ತು ಸೌತೆಕಾಯು ಇದೆ, ಮತ್ತು ಸ್ಟಾರ್ಟರ್ಸ್ಗೆ ಗೋಬಿ ಇದೆ. ಸೊ ಅದು ಲೈಟಾಗಿ ತೊಗೋಬೋದು. ಸೊ ನಂಗೆ ಹಿಂಗೆ ನೋಡಿದಾಗ ಹಂಗೆ ಅನ್ನಿಸ್ತು. ಟೇಸ್ಟ್ ಮಾಡ್ತಾಯಿದ್ದೀವಿ. ಫುಡ್ಡೆಲ್ಲ ತುಂಬಾ ಇಷ್ಟ ಆಯಿತು ನನಗೆ. ಕೋಸಂಬರಿ ಎಲ್ಲ ಆಯಿತು, ಕಾಳು ಪಲ್ಯ ತಿಂದೆ. ಸೊ ಇದು ಅಷ್ಟೇ, ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಸ್ವೀಟಿಗೆ ಜಾಮೂನ್ ಕೊಟ್ಟಿದ್ದಾರೆ. ಒಳ್ಳೆ ಸೈಜಲ್ಲಿದೆ ಜಾಮೂನು. ಸೊ ನಮ್ಮ 3 ಜನಕ್ಕೆ ಅಂತ ಹಾಕ್ಕೊಂಬಂದಿದ್ದೀನಿ. ಸೊ ಚೆನ್ನಾಗಿದೆ. ಈ ದ್ವಾರ ಸಮುದ್ರ ರೆಸಾರ್ಟ್ ಒಳಗಡೆ ಟೋಟಲಿ ಗ್ರ್ಯಾಂಡ್ ಆಗಿರುವಂಥ 11 ವಿಲ್ಲಾ ಇದೆ. ಈಗ ನಾವು ಉಳ್ಕೊತಿರೋದು ಈ ವಿಲ್ಲಾದಲ್ಲಿ. ತುಂಬಾ ಸ್ಪೇಷಿಯಸ್ ಆಗಿದೆ, ಯಾವುದೇ ಥರ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಸ್ಪೇಸಿಗೆ. ಆ್ಯಂಡ್ ಇಲ್ಲಿ ನಮ್ಮ ವಿಲ್ಲಾ ಮುಂದೆ ನಮ್ಮ ಕಾರ್ ಪಾರ್ಕಿಂಗ್ ಕೂಡ ಜಾಗ ಇದೆ. ನಮ್ಗೆ ಅಲ್ಲಿ ನೆರಳಿದೆ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ನಿಲ್ಸಿದ್ದೀವಿ ಅಷ್ಟೇ. ಸೊ ಬನ್ನೀಗ ವಿಡಿಯೋದಲ್ಲಿ ತೋರಿಸ್ತೀವಿ ಹೇಗಿದೆ ವಿಲ್ಲಾ ಅಂತ. ಇಲ್ಲಿ 4 ಸೆಕ್ಷನ್ ಬರುತ್ತೆ. ಒಂದು ಕಿಚನೇಟ್, ಒಂದು ಲಿವಿಂಗ್ ಏರಿಯಾ, ಬೆಡ್ರೂಮ್ ಏರಿಯಾ ಆ್ಯಂಡ್ ಬಾತ್ರೂಮ್ ಏರಿಯಾ ಬರುತ್ತೆ. ಮತ್ತು ಕೋಟ್ಯಾಟ್ ಸ್ಟೈಲ್ ಇರೋವಂಥ
ಸ್ಪೇಸ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಅದೇ ಮೇಯ್ನ್ ಅಟ್ರಾಕ್ಷನ್ ಇಲ್ಲಿ, ಬನ್ನಿ ತೋರಿಸ್ತೀನಿ. ಒಳಗೋಕ್ಕಿಂತ ಮುಂಚೆ ಫ್ರಂಟಲ್ಲೇ ನಮಗೆ ಈ ಥರ ಕುತ್ಕೊಳ್ಳೋಕ್ಕೆ ಒಂದು ಜಗಲಿ ಇದೆ. ನಮಗೆ ಚೇರ್ ಹಾಕೊಂಡು ಕುತ್ಕೋಬೋದು, ಇಲ್ಲ ಇಲ್ಲೇ ಆರಾಮಾಗಿ ಕುತ್ಕೋಬೋದು. ಮುಂದ್ಗಡೆ ಗಾರ್ಡನ್ ವ್ಯೂ ಇದೆ, ಈ ಕಡೆ ಕಾಫಿ ಪ್ಲಾಂಟೇಶನ್ ವ್ಯೂ ಕಾಣಿಸುತ್ತೆ. ಸಂಜೆ ಹೊತ್ತು ತಣ್ಣಗಿರುತ್ತೆ, ಆರಾಮಾಗಿ ಇಲ್ಲೇ ಕುತ್ಕೊಂಡು ಮಕ್ಳು ಯಾರು ಇದ್ರೆ ಆಟ ಆಡ್ಕೊಂಡಿರ್ಬೋದು. ಈ ವಿಲ್ಲಾಗೆ ಗೇಟ್ ವೇ ಆಫ್ ಹೆವನ್ ಅಂದರೆ ಈ ಮೇನ್ ಡೋರು ತುಂಬ ದೊಡ್ಡದಾಗಿದೆ. ಬನ್ನಿ ಒಳಗಡೆ ತೋರಿಸ್ತೀನಿ ನನಗೆ. ವಾವ್, ಇದೇ ಕೋರ್ಟ್ಯಾರ್ಡ್ ಜಾಗ, ಓಪನ್ ಟು ಸ್ಕೈ ಇದೆ. ಮಳೆ ಬಂದರೆ ಮಾತ್ರ ಸಖತ್ತಾಗಿರುತ್ತೆ. ಇವತ್ತು ಮಳೆ ಬರಲಿ ಅಂತ ಅನ್ಕೋತಾ ಇದ್ದೀನಿ. ವೆದರ್ ಫೋರ್ಕಾಸ್ಟಲ್ಲೂ ಬರುತ್ತೆ ಅಂತ ಇದೆ, ನೋಡೋಣ. ಬಂದರೆ ಸೂಪರ್ ಆಗಿರುತ್ತೆ. ನಿಮಗೂ ಕೂಡ ಆ ವ್ಯೂನ ತೋರಿಸ್ತೀವಿ. ಆ್ಯಂಡ್ ನನ್ನ ರೈಟ್ ಸೈಡ್ಗೆ ಲಿವಿಂಗ್ ಏರಿಯಾ ಬರುತ್ತೆ. ಇಲ್ಲಿ 5 ಸೀಟರ್ ಸೋಫಾ ಹಾಕಿದ್ದಾರೆ ಮತ್ತು ಒಂದು ವುಡನ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲೇ ಕೂಡ ಟಿ ವಿ ಇದೆ. ಸೊ ಇವಾಗ ವೈಫೈ ಇತ್ತಾರೆ, ಸೊ ವೈಫೈ ಗೊತ್ತಿಲ್ಲ, ವಿಚಾರಿಸಿ ನಾನು ನಿಮಗೆ ತಿಳಿಸ್ತೀವಿ. ಇಲ್ಲಿ ಆರಾಮಾಗಿ ಕುತ್ಕೋಬೋದು, ಒಳ್ಳೆ ಬೆಳಕು ಬರುತ್ತೆ. ಈ ಸೈಡಿಂದನೂ ಕಾಫಿ ಪ್ಲಾಂಟೇಶನ್ ವ್ಯೂ ಕಾಣಿಸುತ್ತೆ. ಈ ಕಾರ್ನರಲ್ಲಿ ಕಿಚನೆಟ್ ಇದೆ. ಸೊ ಈ ಕಡೆ ಸಿಂಕ್ ಎಲ್ಲ ಇದೆ, ಈ ಕಡೆ ಕೆಟಲ್ ಕೊಟ್ಟಿದ್ದಾರೆ, ಗ್ಲಾಸಸ್ ಇದೆ. ಸೊ ನೀವೇನಾದ್ರು ಬಂದಾಗ ಹಾಟ್ ವಾಟರ್ ಬೇಕು ಅಂತಂದರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಮುಂದ್ಗಡೆನೆ ಡೈನಿಂಗ್ ಟೇಬಲ್ ಇದೆ. ಸೊ ಡೈನಿಂಗ್ ಟೇಬಲು ಅಷ್ಟೇ ಫುಲ್ ಒಳಗಡೆ ವುಡನಲ್ಲಿ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಸೈಡಿಂದ ಫ್ರಂಟ್ ವ್ಯೂ ಕಾಣಿಸುತ್ತೆ, ಅಂದರೆ ಬೇರೆ ವಿಲ್ಲಾಗಳದ್ದು ಏನು ಇದೆ ಅದು ಕಾಣಿಸುತ್ತೆ ಈ ಕಡೆ ಕಾರ್ ಪಾರ್ಕಿಂಗಿಂದೆಲ್ಲ. ಬಟ್ ಯಾವುದೇ ಒಂದು ವಿಲ್ಲಾಗೂ ಫೇಸ್ ಟು ಫೇಸ್ ಅನ್ನೋ ಥರ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ, ತುಂಬ ಪ್ರೈವೇಟ್ ಆಗಿರುತ್ತೆ. ಈಗ ನಾನು ನಿಮಗೆ ಈ ವಿಲ್ಲಾದಲ್ಲಿರುವಂತಹ ಬೆಡ್ರೂಮ್ ಏರಿಯಾನ ತೋರಿಸ್ತೀನಿ, ಬನ್ನಿ. ಇದೇ ಬೆಡ್ರೂಮ್ ಏರಿಯಾ, ತುಂಬ ಹ್ಯೂಜ್ ಆಗಿದೆ, ಸ್ಪೇಷಿಯಸ್ ಆಗಿದೆ. 3 ಶೇರಿಂಗ್ ಕಿಂಗ್ ಸೈಜ್ ಕಾಟ್ ಬರುತ್ತೆ. ಆರಾಮಾಗಿ ಹಸ್ಬೆಂಡ್ ವೈಫ್ ಒಂದು ಕಿಡ್ ಆರಾಮಾಗಿ ಮಲ್ಕೋಬೋದು. ಆ್ಯಂಡ್ ಇದು ಕಾರ್ವಿಂಗ್ಸು ಅಷ್ಟೇ ಚೆನ್ನಾಗಿದೆ, ಹೆಡ್ ಬೋರ್ಡ್ ಚೆನ್ನಾಗಿದೆ, ಫುಲ್ ಪೇಂಟಿಂಗ್ ಎಲ್ಲ ಇದೆ. ಆ್ಯಂಡ್ ಇನ್ನೊಂದು ಇಲ್ಲಿ ಅಟ್ರಾಕ್ಷನ್ ಅಂದರೆ ನಮ್ಗೆ ಇಷ್ಟ ಆಗಿದೆ ಅಂದರೆ 2 ಸೈಡು ದೊಡ್ಡ ದೊಡ್ಡ ಗ್ಲಾಸ್ ವಿಂಡೋಸ್ ಇದೆ. ಸೊ ಈ ಕಡೆ ಕಾಫಿ ಪ್ಲಾಂಟೇಶನ್ ವ್ಯೂ ಕಾಣಿಸುತ್ತೆ, ಈ ಸೈಡಲ್ಲಿ ಗಾರ್ಡನ್ ವ್ಯೂ ಕಾಣಿಸುತ್ತೆ, ಚೆನ್ನಾಗಿದೆ. ನೋಡಿ, ಈಗ ನಾನು ತೋರಿಸ್ತಾ ಇರೋದು ಕಾಫಿ ಪ್ಲಾಂಟೇಶನ್ ಇರುವಂಥ ವ್ಯೂನ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಮಸ್ಕಿಟೋ ಮೆಶ್ ಕೂಡ ಇದೆ, ಬೇಕಾದ್ರೆ ನಾವು ಅದನ್ನು ಹಾಕೊಂಡು ಮಲ್ಕೊಂಡ್ರೆ ತಣ್ಣಗೆ ಗಾಳಿ ಬೀಸುತ್ತೆ, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ AC ಕೂಡ ಇದೆ, ಸಪ್ರೇಟಾಗಿ ಫ್ಯಾನು AC ಎಲ್ಲ ಇದೆ. ಈ ಸೈಡಲ್ಲಿ ಗಾರ್ಡನ್ ವ್ಯೂ ಕಾಣಿಸುತ್ತೆ. ಆ್ಯಂಡ್ ಬೇರೆ ವಿಲ್ಲಾಗಳದ್ದು ಪಾತ್ವೆ ಎಲ್ಲ ಕಾಣಿಸುತ್ತೆ ಈ ಸೈಡಿಂದ. ಆ್ಯಂಡ್ ಇಲ್ಲಿ ಕಬೋರ್ಡ್ ಇದೆ, ನಮ್ಮ ಲಗೇಜಸ್ ಎಲ್ಲ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನಮ್ಮ ಸೈಜಿನ ಅಷ್ಟೇ ಆಲ್ಮೋಸ್ಟ್ 6 ಫೀಟ್ ಇರೋವಂಥ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ, ಸ್ಟೂಲ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನೀವೇನಾದ್ರು ಅಡಿಷನಲ್ ಮೆಂಬರ್ ಯಾರು ಬರ್ತೀನಿ ಅಂತಂದರೆ ಎಕ್ಸ್ಟ್ರಾ ಬೆಡ್ ಕೂಡ ನಿಮಗೆ ಹಾಕ್ಕೊಡ್ತಾರೆ, ಎಲ್ಲ ಇದೆ. ಈ ಕಡೆ ಎಲ್ಲ ಪಿಲ್ಲೋ ಬೆಡ್ ಎಲ್ಲ ಇಲ್ಲೇ ಇದೆ, ಸೊ ಯೂಸ್ ಮಾಡ್ಬೋದು. ಬಾತ್ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಈ ಕಡೆನೇ ಗೀಸರ್ ಇದೆ, ಹಾಟ್ ವಾಟರ್ ಫೆಸಿಲಿಟಿ ಇದೆ. ಈ ಕಡೆ ಮಿರರು ಮತ್ತು ಸಿಂಕ್ ಎಲ್ಲ ಇದೆ, ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ರೆಸಾರ್ಟಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಅಡ್ವೆಂಚರ್ಸ್ ರೋಪ್ ಆ್ಯಕ್ಟಿವಿಟೀಸ್ ಇದೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಂಜೆ ಹೊತ್ತು ರೋಪ್ ಆ್ಯಕ್ಟಿವಿಟೀಸ್ ಆಡಿಸ್ತಾರೆ, ಸೊ ನೋಡೋಣ ಹೇಗಿದೆ ಅಂತ. ಆಮೇಲೆ ಕಿಡ್ಸ್ಗೂ ಅಷ್ಟೇ ಲೋ ಆ್ಯಂಗಲಲ್ಲಿ ಕೆಳಗಡೆ ಒಂದಷ್ಟು ರೋಪ್ ಆ್ಯಕ್ಟಿವಿಟೀಸ್ ಇದೆ. ಸೊ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಟೈಮ್ ಪಾಸ್ ಮಾಡ್ಬೋದು. ಈಗ ಸಂಜೆ 6 o'clock ಆಗಿದೆ. ಸೊ ಕಾಫಿ ಮತ್ತು ಸ್ನ್ಯಾಕ್ಸಿಗೆ ಅಂತ ಬಂದಿದ್ದೀವಿ ಈ ಕಡೆ ಡೈನಿಂಗ್ ಏರಿಯಾ ಕಡೆ. ಜಿಪ್ ಲೈನ್ ಎಲ್ಲ ಆಡಿದ್ದಾಯಿತು. ಮತ್ತು ವೆದರ್ ಹೇಳಬೇಕು ಅಂತಂದರೆ ಸಂಜೆ 4-5ವರೆಗೂ ಸ್ವಲ್ಪ ಕಾವಿದ್ದೇ ಇತ್ತು. ಬಟ್ AC ಎಲ್ಲ ಇರೋದ್ರಿಂದ ಆರಾಮಾಗಿತ್ತು ರೂಮ್ ಒಳಗಡೆ. ಬಟ್ ಸನ್ಸೆಟ್ ಆಗೋ ಟೈಮಲ್ಲಿ ನಾವು ಆಚೆ ಬಂದರೆ ಒಳ್ಳೆ ಫೋಟೋಸ್ ಬರುತ್ತೆ. ಫುಲ್ ಗಾರ್ಡನ್ ಗ್ರೀನರಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ. ಆ್ಯಂಡ್ ಈಗ ಬಜ್ಜಿ ಕೊಟ್ಟಿದ್ದಾರೆ ಸ್ನ್ಯಾಕ್ಸಿಗೆ, ತಿಂತಾಯಿದ್ದೀವಿ, ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ಮಾನ್ಸೂನಲ್ಲಂತೂ ಈಗಲೇ ಒಂದು ಲೆವೆಲ್ಗಿದೆ. ಈಗ 6 ಗಂಟೆ ಆಗ್ತಾ ಸ್ವಲ್ಪ ಕೂಲ್ ಆಗ್ತಾ ಇದೆ ವೆದರು. ಇನ್ನು ಮಾನ್ಸೂನಲ್ಲಿ ಕೇಳಂಗೆ ಇಲ್ಲ. ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಹೇಗಿರುತ್ತೆ ಮಳೆ ಎಲ್ಲ ಅಂತ ನಾವು ಬರುತ್ತೆ ಅಂತ ಅಂದ್ಕೊಂಡ್ವಿ. ನಿನ್ನೆ ನೋಡಿದಾಗ ವೆದರ್ ಫೋರ್ಕಾಸ್ಟಲ್ಲಿ ಲೈಟ್ ರೈನ್ ಅಂತ ಇತ್ತು, ಬಟ್ ಬರಲಿಲ್ಲ. ಸ್ವಲ್ಪ ಬೇಜಾರಾಯಿತು, ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆ ತೊಟ್ಟಿ ಮನೇಲಿ ಇದ್ವಲ್ಲ, ಸೊ ಅದು ವೈಬ್ಸ್ ಚೆನ್ನಾಗಿರ್ತಿತ್ತು. ಬರಲಿಲ್ಲ, ಓಕೆ ಫೈನ್, ನೆಕ್ಸ್ಟ್ ಯಾವಾಗಲಾರು ಮಾನ್ಸೂನ್ ಕಡೆ ಬಂದಾಗ ನೋಡೋಣಂತೆ. ಬಟ್ ಈಗ ಕಾಫಿ ಸ್ನ್ಯಾಕ್ಸ್ ಎಲ್ಲ ಕೂತ್ಕೊಂಡು ಈಗ ಇನ್ನೇನು ಕತ್ಲೆ ಆಗ್ತಾ ಬಂತು, ಇಲ್ಲೇ ವಾಕ್ ಮಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸ್ನ್ಯಾಕ್ಸಿಗೆ 3 ಥರ ಬಜ್ಜಿ ಮಾಡಿರೋದು. ಒಂದು ಮೆಣಸಿನ್ಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಇನ್ನೊಂದು ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ದಾರೆ.
ಟೇಸ್ಟ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಈಗ ಟೈಮು 8:15 ಆಗಿದೆ. ಒನ್ ಆಫ್ ದಿ ಅಟ್ರಾಕ್ಷನ್ ಇಲ್ಲಿ ಈ ರೆಸಾರ್ಟಿಗೆ ಬಂದಾಗ ಅಂತಂದರೆ ಸ್ಟಾರ್ ಗೇಸಿಂಗು, ಟೆಲಿಸ್ಕೋಪ್ ಇದೆ, 48x ಟೆಲಿಸ್ಕೋಪು. ಅದರಲ್ಲಿ ನಮಗೆ ಅಲ್ಲಿ ಕಾಣಿಸ್ತಾ ಇದೆ ಜುಪಿಟರು. ಸೊ ಅದನ್ನು ನೋಡ್ಬೋದು. ನಾನೀಗ ಸುಮ್ಮನೆ ಒಂದು ಫೋನಲ್ಲಿ ತೋರಿಸ್ತೀನಿ. ಸೊ ನೋಡಿ, ಫೋನಲ್ಲಿ ಅಶ್ವಿನಿ ಕಂಪ್ಲೋಸರ್ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ಜುಪಿಟರ್ದು ಫ್ರೀ ಆ್ಯಪು. ನೈಟ್ ಸ್ಕೈ ಅಂತ ಐಫೋನ್ಗೆ ಇದೆ, ತುಂಬ ಚೆನ್ನಾಗಿದೆ ಆ್ಯಪ್ ಇದು. ಸೊ ನೀವು ಈ ಥರ ಇಟ್ಕೊಂಡ್ರೆ ಸೆಲೆಸ್ಟಿಯಲ್ ಬಾಡೀಸು ಏನು ಎತ್ತಂದು ಎಲ್ಲ ತುಂಬ ಚೆನ್ನಾಗಿ ತೋರಿಸುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ. ಬಟ್ ನಾವು ಈ ಟೆಲಿಸ್ಕೋಪಲ್ಲಿ ಕ್ಲೋಸರಾಗಿ ನೋಡೋಣ. ಸಖತ್ತಾಗಿ ಕಾಣಿಸ್ತಾ ಇದೆ ಜುಪಿಟರ್. We are having currently MEDLX 90. This is a CAD-ADAPT telescope which is having both Newtonian reflecting type and refracting time. Okay. So for this we are just firstly pointing towards the Jupiter. That's the biggest planet, and which is 500 million kilometers away, somewhere around from Earth. So we'll use laser technique and let's see. It will be like in a line. Superb. I am able to see like 4-5 satellites. No. Currently, like you can only see 4 satellites, right? Okay. Moons totally, yeah. So ಅದಕ್ಕೆ ಸುತ್ತ ಇರೋ ರಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ. ನೈಸ್. Jupiter doesn't have rings. What is it like? Band? Yeah. Okay, I thought it is ring ಅಲ್ವಂತೆ. Visible on when the ನೈಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ತೋರ್ಸೋಕ್ಕಾಗಲ್ಲ, ಬಟ್ ಬಂದಾಗ ಇಲ್ಲಿ ಮಿಸ್ ಮಾಡ್ಕೊಬೇಡಿ. ಫೋನ್ ಕ್ಯಾಮ್ರಾದಲ್ಲೂ ಬರಲ್ಲ ಅನ್ಸುತ್ತೆ. ಚಾನ್ಸೇ ಇಲ್ಲ. ತುಂಬ ಚೆನ್ನಾಗಿತ್ತು ನೈಟೆಲ್ಲ. ರಾತ್ರಿ ಆಗ್ತಾ ಸ್ವಲ್ಪ ಕೂಲ್ ಆಯಿತು ವೆದರು. ಆಮೇಲೆ ಅಲ್ಲೆಲ್ಲ ಕ್ಯಾಂಪ್ ಫೈರ್ ಎಲ್ಲ ಆಟಾಡ್ಕೊಂಡು ಆರಾಮಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಈ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 6:30 ಅನ್ನಂಗೆ ಲೈಟಾಗಿ ಮೇಲ್ಗಡೆ ಫಾಗ್ ಇತ್ತು. ತುಂಬ ಅಂತ ಏನು ಕಾಣಿಸ್ಲಿಲ್ಲ, ಬಟ್ ಲೈಟಾಗಿ ಮೇಲ್ಗಡೆ ಇತ್ತು. ಆ ವೆದರು ಚೆನ್ನಾಗಿತ್ತು. ಈಗ ಬೆಳಗ್ಗೆ 8 ಗಂಟೆ ಆಗಿದೆ. ಸೊ ಇಲ್ಲೇ ಕಾಫಿ ಪ್ಲಾಂಟೇಶನ್ ಮಧ್ಯೆ ವಾಕ್ ಮಾಡ್ತಾ ಇದ್ದೀವಿ. ವಾಕ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ಲಾನ್ ಎಲ್ಲ ನಾವು ನೆನ್ನೆನೇ ಹೇಳಿದ್ವಿ ನಿಮಗೆ, ಲಾನ್ ಎಲ್ಲ ತುಂಬ ಚೆನ್ನಾಗಿ ಗ್ರೀನರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಆ ಕಡೆ ಜಿಪ್ ಲೈನ್ ಕಡೆನೂ ಅಷ್ಟೇ, ಅಲ್ಲೂ ಕೂಡ ವಾಕ್ ಮಾಡ್ತಾ ಇರ್ಬೋದು. ಒಂಥರ ವೆದರ್ ಪ್ಲೆಸೆಂಟ್ ಆಗಿದೆ, ತುಂಬ ಕಾಮ್ ಆಗಿದೆ, ತುಂಬ ಏನು ಗಲಾಟೆ ಥರ ಏನೂ ಇಲ್ಲ, ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟು ಕಾಫಿ, ಟೀ, ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ಎಲ್ಲ ನೋಡೋಣ. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬ್ರೇಕ್ಫಾಸ್ಟು ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟಿಗೆ ಸೆಟ್ ದೋಸೆ, ಚಟ್ನಿ ಮತ್ತು ಆಲೂ ಸಾಗು ಮಾಡಿದರು. ಕೇಸರಿ ಬಾತ್ ಸ್ವೀಟಿಗೆ ಕಾಫಿ, ಟೀ ಎಲ್ಲ ಇತ್ತು, ಮತ್ತು ಇನ್ನೊಂದು ಚಿತ್ರಾನ್ನ ಇತ್ತು. ಸೊ ಮೇಯ್ನ್ ತಿಂಡಿಯಾಗಿ 2 ಮಾಡಿದರು. ಟೇಸ್ಟ್ ಎಲ್ಲ ಇಷ್ಟ ಆಯಿತು. ಈಗ ನೆಕ್ಸ್ಟ್ ನಮ್ಮದು ಪೂಲ್ ಕಡೆಗೆ ಹೋಗಬೇಕು. ಸ್ವಲ್ಪ ಹೊತ್ತಂಗೆ ಆಟ ಆಡಿಕೊಂಡು ಪೂಲಲ್ಲಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಲ್ಲ. ಶಟಲ್ ಕಾಕ್ ಇದೆ, ಮತ್ತು ಇದೆಲ್ಲ ಕ್ರಿಕೆಟ್ ಎಲ್ಲ ಇದೆ. ಸೊ ಎಲ್ಲ ಒಂದಾಗ ಆಡೋಣ. ಎಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ರೆಸಾರ್ಟ್ನ ನೋಡಿದ್ದಾಯಿತು. ನಮ್ಮ ತಂದೆ ತಾಯಿ ಅಥವಾ ಮಕ್ಕಳಿಗೆ ಒಂದು ನಮ್ಮ ಗತ ವೈಭವದ್ದು ಒಂದು ಹಿಸ್ಟ್ರಿ, ಹೊಯ್ಸಳರ ಕಾಲದ್ದು ದೇವಸ್ಥಾನಗಳನ್ನ ತೋರಿಸ್ಬೇಕು. ಬೇಲೂರು, ಹಳೆಬೀಡು, ಬೂಚೇಶ್ವರ ದೇವಸ್ಥಾನ, ಸೊ ಈ ಥರದ್ದು ತೋರಿಸ್ಬೇಕು. ಒಂದು ನಮ್ಮ ಹೆರಿಟೇಜ್ ಬಗ್ಗೆ ಮಾಹಿತಿ ಕೊಡಬೇಕು ನಮ್ಮ ಮಕ್ಕಳಿಗೆ, ಮತ್ತು ನಮ್ಮ ಪೇರೆಂಟ್ಸ್ಗೂ ಅಷ್ಟೇ ಆ ಥರದ್ದು ನೋಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಅದೆಲ್ಲ ನೋಡಿಕೊಂಡು ಒಂದಿನ ಸ್ಟೇ ಆಗ್ತೀನಿ. ಅದೇ ಥರ ಫೀಲ್ ಕೊಡೋ ಥರ ಹೆರಿಟೇಜ್ ಸ್ಟೇನಲ್ಲಿ ಒಂದಿನ ಸ್ಟೇ ಆಗ್ತೀನಿ ಅವ್ರಿಗೂ ತೋರಿಸೋದಕ್ಕೆ. ಅಂದರೆ ನೀವು ಈ ರೆಸಾರ್ಟ್ನ ಆರಾಮಾಗಿ ಚೂಸ್ ಮಾಡ್ಕೋಬೋದು, ಯಾಕೆಂದರೆ ನಿಮ್ಗೆ ಆ ವೈಬ್ಸ್ ಕೊಡುತ್ತೆ ಇಲ್ಲಿ. ಈ ರೆಸಾರ್ಟಿಂದ ಹೋಗೋಂಥ ಟೈಮ್ ಇದೆ ನಮಗೊಂದು ಎಕ್ಸ್ಪೀರಿಯನ್ಸ್ ಒಳ್ಳೆ ಸೂಪರ್ ಅಂತ ಹೇಳ್ಬೋದು.
14 ಎಕರ್ಸ್ ಫಾರ್ಮು, ಒಂದು ಹೆರಿಟೇಜ್ ಫೀಲು ವಿತ್ ಬೇಲೂರು ಹಳೆಬೀಡಿಗೆ ಹತ್ತಿರ ಇರೋಂಥದ್ದು. ಇದು ಬಿಟ್ಟರೆ ನನಗೆ ಇನ್ಯಾವುದು ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ ಅನಿಸ್ತು ನಮ್ಮ ಎಕ್ಸ್ಪೀರಿಯೆನ್ಸು. ಇಲ್ಲಿ ಪ್ಯಾಕೇಜು 3000 ರುಪೀಸ್ ಪರ್ ಪರ್ಸನ್ಗಿಂತ ಶುರು ಆಗುತ್ತೆ. ಅದೇ ಥರ ವಿಲ್ಲಾಗೆ ಎಲ್ಲ ಬೇರೆ ಬೇರೆ ಪ್ರೈಸ್ ಇದೆ. ನಾನು ಈ ವಿಲ್ಲಾ ಪ್ರೈಸಲ್ಲಿ ಹೇಳಕ್ಕೆ ಹೋಗ್ತೀನಿ, ಯಾಕಂದರೆ ಅದು ರೆಸ್ಪೆಕ್ಟಿವ್ ಟು ಸೀಸನು ಚೇಂಜಸ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಸೊ ಡಿಪೆಂಡಿಂಗ್ ಆನ್ ದ ಸೀಸನು ವೇರಿಯೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಹಾಗೆ ಗೂಗಲ್ ಮ್ಯಾಪಲ್ಲೂ ನಿಮಗೆ ಗೂಗಲಲ್ಲೂ ನಿಮಗೆ ನಂಬರ್ ಇದೆ, ಅದಕ್ಕೆ ಡಯಲ್ ಮಾಡಿಕೊಂಡು ನಿಮ್ಮಷ್ಟೇನ ಬುಕ್ ಮಾಡ್ಕೋಬೋದು. ಇಲ್ಲಿ ಬಂದಾಗ ಹಲವಾರು ರೀತಿಯ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಇಂಡೋರ್ಗೆ ಕೇರಮ್ಮು ಮತ್ತು ಚೆಸ್ಸು ಮತ್ತು ಫುಟ್ಬಾಲು ಈ ಥರದ್ದೆಲ್ಲ ಇದೆ, ಟೇಬಲ್ ಟೆನ್ನಿಸು. ಹೊರಗಡೆ ಬಂದು ಆಡ್ತಿದ್ರೆ ಅಂದರೆ ಕ್ರಿಕೆಟು, ಫುಟ್ಬಾಲು ಈ ಥರದ್ದೆಲ್ಲ ಆಡ್ಬೋದು. ಆಮೇಲೆ ಸುಂದರವಾಗಿರೋಂಥ ಪೂಲಲ್ಲೂ ಸಹ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಹತ್ತಿರ ಅಂದರೆ ಬೇಲೂರಲ್ಲಿರೋ ಚೆನ್ನಕೇಶ್ವರ ಟೆಂಪಲ್ ನಾವು ನೋಡ್ಬೋದು. ಆಮೇಲೆ ಹಳೆಬೀಡಲ್ಲಿ ಹೊಯ್ಸಳೇಶ್ವರ ಟೆಂಪಲ್ ಇದೆ, ಕೇದಾರೇಶ್ವರ ಟೆಂಪಲ್ ಇದೆ, ನುಗ್ಗೇಹಳ್ಳಿಲೂ ಸಹ ಒಂದು ಸುಂದರವಾದ ದೇವಸ್ಥಾನ ಇದೆ, ಅರಸೀಕೆರೆ ಈಶ್ವರ ಟೆಂಪಲ್ ಇದೆ. ಇದೆಲ್ಲ ನಾನು ಹೇಳ್ತಿರೋದೆಲ್ಲ ಹೊಯ್ಸಳ ಟೈಪಲ್ಲಿ ಕಟ್ಟಿರೋಂಥ ಹೊಯ್ಸಳ ಆಳ್ವಿಕೆಯಲ್ಲಿ ಕಟ್ಟಿರೋಂಥ ಸುಂದರವಾದ ಟೆಂಪಲ್ಸು. ಇದನ್ನು ನೋಡೋಕ್ಕೆ ನಿಮಗೆ ಅಂದರೆ ಸುಮ್ಮನೆ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಡ್ ಇಟ್ಕೊಂಡು. ಅಂದರೆ ಒಂದು ದಿನ ನಿಮ್ಗೆ ಅಲ್ಲಿ ಬೇಕಾಗುತ್ತೆ. ಸೊ 1 ನೈಟ್ ಸ್ಟೇ ಮಾಡಿ, ಇಲ್ಲ 2 ನೈಟ್ ಇಲ್ಲಿ ಸ್ಟೇ ಮಾಡಿ ಹತ್ತಿರದಲ್ಲೇ ಹೋಗಿ ಬಂದರೆ ಐ ಥಿಂಕ್ ನಮ್ಮ ಪೇರೆಂಟ್ಸು ಇಲ್ಲ ನಿಮ್ಮ ಪೇರೆಂಟ್ಸ್ ಯಾರು ಪ್ಲ್ಯಾನ್ ಮಾಡಿರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈಗ ನಮ್ಮ ಪ್ಲ್ಯಾನ್ ಏನಂತಂದರೆ ಬೇಲೂರು ಹಳೆಬೀಡು ಎಲ್ಲ ನೋಡಿಕೊಂಡು ಇವತ್ತು ಬ್ಯಾಕ್ ಟು ಬ್ಯಾಂಗ್ಳೂರು ಹೋಗೋವಂಥದ್ದು ನಮ್ಮ ಪ್ಲ್ಯಾನ್ ಇದೆ. ಸೊ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀರಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.